ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ರೂಟೀನ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ನನಗೆ ಹೀಟ್ ಜಾಸ್ತಿ ಆಗಿದ್ದರಿಂದ ನಾನು ಸ್ವಲ್ಪ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡೆ ಆ್ಯಂಡ್ ಐ ಫೆಲ್ಟ್ ಕೂಲ್. ಅಪ್ಲೈ ಮಾಡ್ಕೊಂಡು ಜಡೆ ಎಣ್ಕೊಳಕ್ಕೆ ಗೊತ್ತಾಯಿತು ಕೂದಲು ತುಂಬ ಸಣ್ಣ ಆಗಿಬಿಟ್ಟಿದೆ ಅಂತ. ಸೊ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಹೇರ್. ಅದಾದ ನಂತರ ನನ್ನ ಮಗಳು ಫುಲ್ ರೂಮ್ನೆಲ್ಲ ಹರಡ್ಬಿಟ್ಟಿದ್ಲು, ನೋಡಿ ಹೇಗೆ ಮಾಡಿಟ್ಟಿದ್ದಾಳೆ ಅಂತ. ಈ ಟಾಡ್ಲರ್ಸ್ ಮಕ್ಕಳು ಹುಟ್ಟಿದಾಗಿಂದ ಮನೆ ಗಲೀಜಾಗೋದು ಇಟ್ಸ್ ಕ್ವೈಟ್ ಕಾಮನ್. ಆದರೆ ಬೆಳೀತಾ ಅವ್ರು ನಿಜವಾಗ್ಲೂ ತುಂಬ ತಳ್ಳೆಗಳಾಗಿಬಿಡ್ತಾರೆ. ಎಲ್ಲ ಎಳ್ದಾಕ್ಬಿಟ್ಟು ಹೋಗಿದ್ಲು. ನಾನು ಅವಳು ಆ ಕಡೆ ನಮ್ಮ ಅತ್ತೆ ನೋಡ್ಕೊಳ್ತಾ ಇದ್ರು ಮಗುನ ಅಷ್ಟು ಬೇಗ ರೂಮ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ನೋಡಿ ಈ ರೀತಿ ಇಟ್ಟಿದ್ದೀನಿ. ಅವಳು ನೆಕ್ಸ್ಟು ಬರ್ತಿದ್ದಂಗೆ ಎಲ್ಲನೂ ಎಳ್ದು ಚಿಂದಿ ಮಾಡಿ ಇಟ್ಬಿಡ್ತಾಳೆ. ಐ ಲೈಕ್ ಟು ಕೀಪ್ ಮೈ ರೂಮ್ ಕ್ಲೀನ್. ಆ್ಯಕ್ಚುಲಿ ನಾನು ಬರೀ ಕ್ಲೀನಿಂಗ್ ಅಂತ ಮಾಡ್ತಾನೆ ಇರ್ತೀನಿ. ಆದರೆ ಫ್ರೆಶಾಗಿ ಅನಿಸುತ್ತೆ, ಒಂಥರ ಕೂಲಾಗಿ ಅನಿಸುತ್ತೆ. ನಾವು ಬಂದು ಮಲಗಬೇಕಾದ್ರೆ ನಮಗೆ ಆಯಾಸ ಎಲ್ಲ ಹೋದಂಗೆ ಅನಿಸುತ್ತೆ. ಕ್ಲೀನಾಗಿದ್ದರೆ ಇಲ್ಲಾಂದರೆ ಗಲೀಜಾಗಿದ್ದರೆ ನೋಡೋದಕ್ಕಾಗೋದಿಲ್ಲ. ಅದಾದ ನಂತರ ನನ್ನ ಮಗುಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿ ಅವಳ ಜೊತೆಗೆ ನಾನು ಮಲಗಿ ಎದ್ದೆ. ಆಮೇಲೆ ಸಂಜೆ ಪೂಜೆ ಮಾಡಿಕೊಂಡೆ. ನಮ್ಮತ್ತೆ ಆಲ್ರೆಡಿ ಪೂಜೆ ಮಾಡಿದರು. ನಾನು ಆಮೇಲೆ ಕೂತ್ಕೊಂಡು ಪೂಜೆ ಮಾಡಿಕೊಂಡೆ. ನಮ್ಮತ್ತೆ ದೇವರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ರಾತ್ರಿ ಊಟಕ್ಕೆ ಆಲ್ರೆಡಿ ರೈಸ್ ಇದೆ. ರೈಸ್ ಮತ್ತು ಇದೆಲ್ಲ ನಮ್ಮ ಅತ್ತೆ ಮಾಡಿದ್ದು ನುಗ್ಗೆಕಾಯಿ ಪಲ್ಯ ಅಂತ ಗುಜ್ತರ, ಟೊಮೆಟೊ ಗುಜ್ತರ ಮಾಡಿಬಿಟ್ಟು ಅದನ್ನು ಪಲ್ಯ ಮಾಡ್ತಾರೆ. ಆಮೇಲೆ ಇದೆ ಹೀರೆಕಾಯಿ ಸಾರು. ಇದು ಆಲ್ರೆಡಿ ಇದೆ, ಬಟ್ ನನ್ನ ಹಸ್ಬೆಂಡ್ಗೆ ನೂಡಲ್ಸ್ ಮಾಡಬೇಕಂತ. ಸೊ ಇವಾಗ ಅವ್ರಿಗೆ ನೂಡಲ್ಸ್ ಮಾಡೋಣ ಅಂತ ಬಂದೆ. ಇದನ್ನು ನಾನು ನನ್ನ ಹಸ್ಬೆಂಡ್ ಊಟ ಮಾಡ್ತೀವಿ. ಅದನ್ನು ಅಜ್ಜಿ ಮತ್ತು ಮಗ ರೈಸ್ ಮತ್ತು ಸಾರು, ಮಗುಗೆ ಸಪ್ರೇಟ್ ಅಡುಗೆ. ಇದು ನೂಡಲ್ಸ್ ನಾನು ಆಲ್ರೆಡಿ ಮಾಡಿ ನಾನು ಆ ವಿಡಿಯೋ ಹಾಕಿದ್ದೀನಿ. ಇಫ್ ಯು ವಾಂಟ್ ಇಟ್ ಐ ಜಸ್ಟ್ ಟ್ಯಾಗ್ ಇಟ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಇವಾಗ ಎಲ್ಲರೂ ಊಟ ಮಾಡೋದಕ್ಕೆ ಬಿಸಿ ಮಾಡ್ತಾಯಿದ್ದೀನಿ. ಇದು ನೂಡಲ್ಸ್ ಮಾಡೋದಕ್ಕೆ. ರೈಸ್ನ ಆ್ಯಕ್ಚುಲಿ ರಾತ್ರಿ ಹೊತ್ತು ಮತ್ತೆ ಮಾಡ್ಕೊಳ್ತೀವಿ, ಬಟ್ ಮಧ್ಯಾಹ್ನ ರೈಸ್ ಜಾಸ್ತಿ ಮಾಡಿರೋದ್ರಿಂದ ಇದನ್ನು ಓವನಲ್ಲೇ ಬಿಸಿ ಮಾಡ್ಕೊಂಡ್ಬಿಡ್ತಾರೆ. ಸೊ ನೋ ವರೀಸ್. ಇದೆಲ್ಲ ಬಿಸಿ ಮಾಡಿಟ್ಬಿಟ್ರೆ ಅಜ್ಜಿ ಮತ್ತು ನಾವು ಊಟ ಮಾಡ್ಕೊತಾರೆ. ಇದು ಆ್ಯಕ್ಚುಲಿ ಈ ಥರ ನುಗ್ಗೆಕಾಯಿ ಪಲ್ಯ ಈ ಥರ ತಿನ್ಬೋದು ಅಂತ ನಾನು ಮದುವೆಯಾಗಿ ಬಂದಮೇಲೆ ನೋಡಿದ್ದು. ನಮ್ಮ ಅತ್ತೆ ಇದನ್ನು ನುಗ್ಗೆಕಾಯಿ ಪಲ್ಯ ಮಾಡ್ತೀನಿ. ನುಗ್ಗೆಕಾಯಿ ಪಲ್ಯನ ಅಂದರೆ ಅದನ್ನು ಜಾಸ್ತಿ ಟೊಮ್ಯಾಟೊ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಗೊಜ್ಜು ಥರ ಮಾಡಿ ಅದಕ್ಕೆ ನುಗ್ಗೆಕಾಯಿ ಹಾಕಿಬಿಟ್ಟು ಇದರಲ್ಲೇ ಬಾಯ್ಲ್ ಮಾಡ್ತಾರೆ. ಸ್ವಲ್ಪ ಗ್ರೇವಿ ಥರ ಇರುತ್ತೆ. ಸೊ ಇದನ್ನು ನೀವು ರೈಸ್ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ನೂಡಲ್ಸ್ ಮಾಡಿಕೊಡು ಅಂತ ನನ್ನ ಹಸ್ಬೆಂಡ್ ಸಡನ್ನಾಗಿ ಕೇಳಿದ್ರಿಂದ ಇಲ್ಲಿ ಯಾವ ವೆಜಿಟೇಬಲ್ಸು ಇರಲಿಲ್ಲ. ಮನೇಲಿ ಯಾವ ವೆಜಿಟೇಬಲ್ಸ್ ಇತ್ತು ಅದನ್ನು ಹಾಕಿ ಮಾಡಿದೆ. ಐ ಜಸ್ಟ್ ಆ್ಯಡೆಡ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನೇ ಮಾಡಿದೆ. ನಾನು ಕ್ಯಾರೆಟ್ ಕೂಡ ಹಾಕಲಿಲ್ಲ ಆ್ಯಂಡ್ ಎಲೆಕೋಸು ಕೂಡ ಹಾಕಲಿಲ್ಲ, ಬರೀ ಎರಡರಲ್ಲೇ ಮಾಡಿದೆ. ಬಟ್ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಇದು ನೂಡಲ್ಸ್ ನಾನು ಯಾವಾಗಲೂ ಪ್ಲೇನಾಗಿ ಮಾಡ್ತಿದ್ದೆ, ಬಟ್ ಇದು ಬಂದು ಶೆಜ್ವಾನ್ ನೂಡಲ್ಸ್. ಇದರಲ್ಲಿ ಪ್ಯಾಕೆಟಲ್ಲೇ ಶೆಜ್ವಾನ್ ಮಸಾಲ ಕೊಟ್ಟಿದ್ರು. ನಾನು ಹೇಗಿರುತ್ತೋ ಏನೋ ಅಂತ ಶೆಜ್ವಾನ್ ಆ್ಯಡ್ ಮಾಡಿದೆ. ಬಟ್ ಐ ರಿಯಲಿ ಲೈಕ್ಡ್ ಇಟ್ ಫಾರ್ ದ ಫಸ್ಟ್ ಟೈಮ್. ಚೆನ್ನಾಗಿತ್ತು. ನಾನು ಊಟ ಮಾಡಿದೆ. ನನ್ನ ಮಗುಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಳಿಗೆ ಕಿಚಡಿ ಮಾಡಿದ್ದೆ. ಅದನ್ನು ನಾನಿಲ್ಲಿ ಆಲ್ರೆಡಿ ಅವಳಿಗೆ ಅಡುಗೆ ಮಾಡ್ಕೊಂಡು ಬಂದರೆ ಇವಳು ನಾವು ತಿನ್ನೋ ನೂಡಲ್ಸ್ನೇ ತಿನ್ನಬೇಕು ಅಂತ ಹಾಕಿಸ್ಕೊಂಡು ಅವಳು ಫೋರ್ಕ್ ಯೂಸ್ ಮಾಡಿ ತಿಂತಾ ಇದ್ದಾಳೆ. ಚೆನ್ನಾಗಿದೆಯಮ್ಮ ನೂಡಲ್ಸ್? ಹಾಂ, ನೂಡಲ್ಸ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಲ್ವಾ? ನನ್ನ ಮಗುಗೆ ಆಲ್ಮೋಸ್ಟ್ 1 ವೀಕಿಂದ ಹುಷಾರೇ ಇರಲಿಲ್ಲ. ಹಾಗಾಗಿ ಅವಳಿಗೆ ಇವಾಗ ಜ್ವರ ಎಲ್ಲ ಕಮ್ಮಿ ಆಯಿತು, ಬಟ್ ಅವಳಿಗೆ ಯಾಕೋ ಕಾಫ್ ಇತ್ತು. ಹಾಗಾಗಿ ಅವಳಿಗೆ ಕಾಫ್ದು ಸಿರಪ್ ಹಾಕಿದೆ. ಅವಳು ಮಲ್ಕೊಂಡ್ಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವಳು ಮಲ್ಕೊಂಡ್ಮೇಲೆ ನನಗೆ ಟೈಮ್ ಸಿಗೋದು. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು.